ರಾಮಚಾರಿ ಸೀರಿಯಲ್. ಮುತ್ತು ಕೊಟ್ಟರೂ ರಾಮಚಾರಿಗೆ ಅರ್ಥವೇ ಆಗುತ್ತಿಲ್ಲ. ಚಾರುಗೆ ಒಂದೇ ಚಿಂತೆ, ನನ್ನ ಗಂಡ ಬದಲಾಗುವುದು ಯಾವಾಗ, ನಮ್ಮ ಸಂಸಾರ ಶುರುವಾಗುವುದು ಯಾವಾಗ, ನನಗೂ ಒಂದು ಮಗು ಆಗುವುದು ಯಾವಾಗ ಎಂಬುದೇ ದೊಡ್ಡ ಚಿಂತೆ. ಆದರೆ ಇದೆಲ್ಲವೂ ರಾಮಚಾರಿಗೆ ಅರ್ಥ ಮಾಡಿಸುವುದು ಇದೆಯಲ್ಲ, ಅದೇ ದೊಡ್ಡ ಸವಾಲು. ಇತ್ತೀಚೆಗಷ್ಟೇ ಬೆಟ್ಟದಂತಹ ಕಷ್ಟ ಬಂದಿತ್ತು. ಆ ಕಷ್ಟದ ಜೊತೆಗೆ ಮಗನು ಬಂದಿದ್ದ. ಹೇಗೋ ಶತ್ರುಗಳ ಕಾಟದಿಂದ ಬಚಾವಾಗಿ ರಾಮಚಾರಿ ಮತ್ತು ಕಿಟ್ಟಿ ಇಬ್ಬರು ಉಳಿದಿದ್ದಾರೆ. ಮನೆಗೆ ಎರಡನೇ ಮಗನು ಸಿಕ್ಕಿದ್ದಾನಲ್ಲ ಎಂಬ ಸಂತಸವಿದೆ. ಆ ಶತ್ರುಗಳನ್ನು ಹುಡುಕಬೇಕೆಂಬ ಹಠವೂ ಇದೆ. ಆದರೆ ಇದೆಲ್ಲ ಜಂಡಾಟದ ನಡುವೆ ಚಾರುಗೆ ಮುದ್ದಾದ ಮಗುವಿನ ತಾಯಿಯಾಗಬೇಕೆಂಬ ಮಹದಾಸೆ ಹೆಚ್ಚಾಗಿದೆ. ಚಾರು ಮೇಲೆ ಸಿಟ್ಟಾದ ರಾಮಚಾರಿ ಇನ್ನೂ ಕೂಡ ಬದಲಾಗಿಲ್ಲ. ಮದುವೆಯಾದರೂ ಬ್ರಹ್ಮಚಾರಿಯಾಗಿ ಉಳಿದುಕೊಂಡಿದ್ದಾನೆ. ಆದರೆ ಚಾರು ಮಾತ್ರ ಸಾಧ್ಯವಾದಷ್ಟು ರಾಮಚಾರಿಯನ್ನು ಕೆಣಕುವುದಕ್ಕೆ ಪ್ರಯತ್ನ ಪಡುತ್ತಾ ಇರುತ್ತಾಳೆ. ಈಗಲೂ ರಾಮಚಾರಿ ಫೋನ್ನಲ್ಲಿ ಮಾತನಾಡುತ್ತಾ ಕುಳಿತಿದ್ದಾರೆ. ಚಾರು ಬಂದು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿದ್ದಾಳೆ. ಇದು ರಾಮಚಾರಿಗೆ ಕೋಪ ತರಿಸಿದೆ. ಎದ್ದು ಹೋಗುವಾಗ ಚಾರು ಕೈ ಬೀಸಿ ಕರೆದಿದ್ದಾಳೆ. ನೆಪ ಹುಡುಕಿ ಸ್ಫೋಟ ಚಾರು. ಮೊದಲೇ ರಾಮಚಾರಿಯನ್ನು ತನ್ನ ದಾರಿಗೆ ತರಬೇಕೆಂದುಕೊಳ್ಳುತ್ತಿರುವ ಚಾರುಗೆ ಇದೇ ಒಳ್ಳೆ ನೆವ ಸಿಕ್ಕಿದೆ. ಕಣ್ಣಿಗೆ ಹೊಡೆದಲ್ಲ ಅಂತ ಕಣ್ಣು ಮುಚ್ಚಿಕೊಂಡು ಕೂಡುತ್ತಿದ್ದಾಳೆ. ಆಗಲೂ ರಾಮಚಾರಿ ಬೈದಿದ್ದಾನೆ. ಅದಕ್ಕೆ ಹೇಳುವುದು ಕೂಗಾಟ ಆಡಬೇಡಿ ಅಂತ ಕೇಳಿದ್ದಾನೆ. ಆಯಿತು, ಮೊದಲು ಕಣ್ಣು ಏನಾಗಿದೆ ನೋಡು ಎಂದಾಗ ಕಣ್ಣನ್ನು ಊದುವುದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ವೇಳೆ ಸುಮ್ಮನೆ ಇರದೆ ಚಾರು ರಾಮಚಾರಿಗೆ ಕೆನ್ನೆಗೊಂದು ಮುತ್ತು ಕೊಟ್ಟಿದ್ದಾಳೆ. ಈ ಮುತ್ತಿನ ಬಳಿಕ ಇನ್ನೇನು ಆಗಲಿದೆ ಎಂಬ ನಿರೀಕ್ಷೆ ಇಟ್ಟುಕೊಂಡಿದ್ದಳು ಚಾರು. ಆದರೆ ಅದೆಲ್ಲವೂ ಉಲ್ಟಾಗಿದೆ. ರಾಮಚಾರಿ ಜೊತೆಗೆ ಚಾರು ಜಗಳ. ರಾಮಚಾರಿಗೆ ಇದೆಲ್ಲವೂ ಮ್ಯಾಟರ್ ಅಲ್ಲ. ಚಾರು ಕಿಸ್ ಕೊಟ್ಟರೂ ತನಗೇನು ಆಗದೇ ಇಲ್ಲಂತೆ ಕೆನ್ನೆಯನ್ನು ಒರೆಸಿಕೊಂಡು ಮೊಬೈಲ್ ನೋಡುತ್ತಾ ಕುಳಿತಿದ್ದಾನೆ. ಇದನ್ನು ಕಂಡ ಚಾರುಗೆ ಪಿತ್ತ ನೆತ್ತಿಗೇರಿದೆ. ಆದರೆ ರಾಮಚಾರಿ ಚಾರುಳನ್ನು ತುಳಿಸಿದ್ದು, ನೀನೇ ತಾನೇ ಸುಮ್ಮನೆ ಇರದೆ ಒಂದು ತೀಟೆ ಮಾಡಿದ್ದು, ಮುತ್ತು ಕೊಟ್ಟಿದ್ದು ಕೋಪ ಬರಬೇಕಿದ್ದು ನನಗೆ ಎಂದಿದ್ದಾನೆ. ಕಿಸ್ ಕೊಟ್ಟಿದ್ದು ಯಾಕೆ ಎಂದು ರಾಮಚಾರಿ ವಿಚಾರಣೆ ಕೇಳಿದ್ದಾನೆ. ಗಂಡ ರೊಮ್ಯಾಂಟಿಕ್ ಅಲ್ಲ. ಹೌದಪ್ಪ, ತಪ್ಪು ನಂದೆ. ನೀನು ಸಂಸಾರ ಮಾಡ್ತೀಯ, ನನಗೂ ಒಂದು ಮಗು ಆಗುತ್ತೆ. ಆ ಮಗು ಮನೆ ತುಂಬ ಓಡಾಡುತ್ತೆ ಎಂಬ ಆಸೆ ಇಟ್ಟುಕೊಂಡು ನಿನಗೆ ಮುತ್ತು ಕೊಟ್ಟೆ, ತಪ್ಪಾಯಿತು ಎಂದಿದ್ದಾಳೆ. ಇದೇ ವೇಳೆ ದೇವರಿಗೆ ಮನವಿ ಮಾಡಿದ್ದಾಳೆ. ಇಂಥ ಅನ್ರೊಮ್ಯಾಂಟಿಕ್ ಗಂಡನ ಜೊತೆ ಹೇಗೆ ಸಂಸಾರ ಮಾಡೋದು ಎಂದು ಹೇಳಿದ್ದಾಳೆ. ಗರ್ಭಿಣಿಯಾಗಿರುವ ವೈಶಾಖ. ಹಿತಶತ್ರುವಾಗಿ ವೈಶಾಖ ಕಾಡುತ್ತಿದ್ದಾಳೆ. ಮನೆಯ ಬಳಕೆ ಇದ್ದುಕೊಂಡು ಕೆಟ್ಟದನ್ನು ಬಯಸುತ್ತಿದ್ದಾಳೆ. ಕಿಟ್ಟಿ ಇನ್ನೇನು ಸತ್ಯ ಹೇಳಬೇಕು ಅನ್ನಷ್ಟರಲ್ಲಿ ವೈಶಾಖ ಗರ್ಭಿಣಿ ಎಂದು ಗೊತ್ತಾಗಿದೆ. ಹೀಗೆ ಎಷ್ಟೇ ಕೋಪವಿದ್ದರೂ ಚಾರು ಮಾತ್ರ ಒಳ್ಳೆ ಮನಸ್ಸಿನಿಂದ ವೈಶಾಖಳ ಆರೋಗ್ಯವನ್ನು ಕಾಪಾಡುತ್ತಿದ್ದಾಳೆ, ಕಾಳಜಿ ತೋರುತ್ತಿದ್ದಾಳೆ. ಹೀಗಾಗಿ ತಾನು ಗರ್ಭಿಣಿಯಾಗುವ ಆಸೆ ಚಾರುಗೆ ಬಂದಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.